ಮನೆಯಿಂದ ಕೂಡ ಯಾವುದೇ ರೀತಿ ಚಪ್ಪಲ್ ಕೂಡ ಹಾಕೋ ಬಂದಿಲ್ಲ. ಡ್ರೈವರ್ಗೂ ನಮ್ಮ ಬಸ್ನ ಕ್ಲೀನರ್ಗೂ ಹತ್ಕೊಬಿಟ್ಟಿತ್ತು. NH4 ನ ವ್ಯೂ ನೋಡ್ಕೊಂಡು ಹೋಗೋದು. ಇಲ್ಲಿದೆ ಬೆಟ್ಟ. ಶೂಟ್ ಮಾಡೋಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಗೋಪುರನೇ ನಮಗೆ ಕೆಳಗಡೆ ಕಾಣಿಸ್ತಾ ಇದ್ದಿದ್ದು. ಬೆಟ್ಟದ ಮೇಲಿಂದ ಕರ್ಕೊಬರುತ್ತೆ. ಮೂಸ್ ನೋಡಿದೆ ತಲೆಗೆ ಹತ್ತುದಂಗೆ ಹತ್ಬಿಡ್ತು ಗುರು. ಹಿಂದೆಗಡೆ ಇರೋ ಗಾಡಿ ಅವನ ಹತ್ರ ಫುಲ್ಲು ಜಗಳ ಆಡಿ ಇವತ್ತು ನಾನೊಂದು ವಿಶೇಷವಾದ ಜರ್ನಿನ ನಿಮಗೆ ಮಾಡಿಸ್ತಾ ಇದ್ದೀನಿ. ಆ ವಿಶೇಷವಾದ ಜರ್ನಿ ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ. ಈ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ದಾರಿ ಉದ್ದಕ್ಕೂ ಆರಾಮಾಗಿ ಕೂತ್ಕೊಂಡು ನಾನು ದಾರಿನ ನೋಡ್ಕೊಂಡು ಹೋಗ್ಬೋದು. ಈ ಜರ್ನಿ ನಿಜವಾಗ್ಲೂ ಒಂಥರ ಸಖತ್ತಾಗಿದೆ ಗುರು, ಗ್ಯಾರಂಟಿ. ಒಂಥರ ಇಲ್ಲೇ ಕೂತ್ಕೊಂಡು ಫುಲ್ಲು NH4 ನ ವ್ಯೂ ನೋಡಿಕೊಂಡು ಹೋಗೋದು. ನೋಡಿ ಆ ಕಡೆ ಈ ಕಡೆ ಬಸ್ ಓಡ್ತಾನೆ ಇರ್ತವೆ. ನಮ್ಮ ಬಸ್ ಮಧ್ಯದಲ್ಲಿ ಒಯ್ದಾ ಇದೆ. ಒಂಥರ ಬೇಕು ಅಂತಲೇ ನಾನು ಮಾಡ್ತಾ ಇದ್ದೀನಿ. ಲೋಕಲ್ ಥರ ಟ್ರಿಪ್ಪು. ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ತಮಿಳ್ನಾಡಲ್ಲಿರೋ ಮರುದಮಲೈ ಅಂತ ಒಂದು ಮುರುಗನ್ ಟೆಂಪಲ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂತೂ ಇಂತೂ ಮಧುರಮಲೈಗೆ ಬಂದು ರೀಚ್ ಹಾಕಿದ್ದೀವಿ. ಇದು ಕೊಯಮತ್ತೂರಿಂದ 18 ಕಿಲೋಮೀಟರ್ ಇದೆ. ಇದೇ ನೋಡಿ ಮರುದಮಲೈನ ಬಸ್ ಸ್ಟ್ಯಾಂಡು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಹೆಂಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಅಲ್ಲಿದೆ ಬೆಟ್ಟ. ಸೊ ದೇವಸ್ಥಾನ, ಅಲ್ಲಿಗೆ ಬಸ್ ಹೋಗುತ್ತಂತೆ. ಇವಾಗ ಆ ಕಡೆಗೆ ಹೋಗೋಣ ಬನ್ನಿ. ಕ್ಯೂನ ಒಳಗಡೆ ಹೋಗಿ ಅಲ್ಲಿ ಬಸ್ ಹಿಡ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಓನ್ ವೆಹಿಕಲ್ಸ್ ಎಲ್ಲನೂ ಬಂದರೆ ಈ ರೀತಿ ಕ್ಯೂ ಅಲ್ಲಿದ್ದಾವೆ. ಇಲ್ಲಿ ಟಿಕೆಟ್ ತೊಗೊಂಡು ಸೊ ಮೇಲ್ಗಡೆ ಹೋಗಬೇಕು. ಮೆಟ್ಲು ಕೂಡ ಹತ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಓನ್ ವೆಹಿಕಲ್ಸ್ ಇದ್ದರೆ ಓನ್ ವೆಹಿಕಲ್ಗಳು ಕೂಡ ಹೋಗ್ಬೋದು. ಇಲ್ಲ ಬಸ್ ವ್ಯವಸ್ಥೆ ಕೂಡ ಇದೆ. ಬಸ್ ವ್ಯವಸ್ಥೆ ಆ ಕಡೆಯಿಂದ ಟಿಕೆಟ್ ತೊಗೊಂಡು ಅಲ್ಲಿ ವೆಯ್ಟ್ ಮಾಡ್ಕೊಂಡು ಹೋಗಬೇಕು. ಬನ್ನಿ ಮೆಟ್ಲತ್ಕೊಂಡು ಮಧುರಮಲೈನ ಹತ್ತಿ ನಿಮಗೂ ದರ್ಶನ ಮಾಡಿಸ್ತೀನಿ. ಹೋಗೋಣ. ಇದೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ಅಂತ ಮೆಟ್ಲತ್ಕೊಂಡು ಹೋಗೋವಂಥ ಮೊದಲನೇ ಸ್ಟೆಪ್ಪು. ಸ್ವಲ್ಪ ಹೊತ್ತು ಟ್ರೆಕ್ ಮಾಡಿಕೊಂಡು ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ, ಸೊ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ನವಿಲ್ನ ಮುಂದೆಗಡೆ ಇಲ್ಲಿ ಇಟ್ಟಿದ್ದಾರೆ. ಸ್ವಲ್ಪ ಮೇಲ್ಗಡೆವರೆಗೂ ಮಾತ್ರ ವಿಡಿಯೋ ಶೂಟ್ ಮಾಡಬೇಕಂತೆ. ಅದಾದಮೇಲೆ ತೀರಾ ಒಳಗಡೆ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋ ಪ್ರಾಬ್ಲಮ್, ಅಲ್ಲಿವರೆಗೂ ತೋರಿಸ್ತೀನಿ. ಈ ಟ್ರಿಪ್ಪಲ್ಲಿ ನನಗೆ ನನ್ನ 4 ಜನ ಫ್ರೆಂಡ್ಸು ಸಾಥ್ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಕರ್ಕೊಬಂದಿದ್ದಾರೆ. ಏಥಿಯಸ್ಟ್ ಲೋರೋ ಮಿಸ್ಟರ್ ಮಹೇಶ್ ಅಂತ ನನ್ನ ಫ್ರೆಂಡು. ಸೊ ಅದು ಅಜಯ್. ಸೊ ಅವರು ನಿಖಿಲಣ್ಣ ತುಂಬ ಚೆನ್ನಾಗಿರೋ ಬೆಟ್ಟ, ಒಂದು ಸತಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಬಸ್ಸಲ್ಲಿ ಹೋಗ್ಬೋದಾಗಿತ್ತು, ಆದರೆ ಬೇಡ ಮೆಟ್ಲತ್ಕೊಂಡೆ ಒಂದು ಸತಿ ಹೋಗೋಣ ಅಂತ ಹತ್ತುತ್ತಾ ಇದ್ದೀವಿ. ನನಗಂತೂ ಇಷ್ಟೆಷ್ಟು ಹತ್ತಿದ್ದೀನಿ, ಆಗಲೇ ಆಗ್ತಾನೆ ಇಲ್ಲ. ಅಯ್ಯೋ ಸುಸ್ತಾದಂಗೆ ಫೀಲ್ ಆಗ್ತೈತೆ. ಇವರೆಲ್ಲ ಆಲ್ರೆಡಿ ಇವಾಗ ಜಿಮ್ಮು ವರ್ಕೌಟ್ ಎಲ್ಲ ಮಾಡಿಬಿಟ್ಟು ಮೊದಲೆಲ್ಲ ಹಿಂಗೆ ದುಮ್ಮಾಗಿದ್ರು. ಇವಾಗೆಲ್ಲ 3 ಜನನು ಚೆನ್ನಾಗಿ ಆಗ್ಬಿಟ್ಟವ್ರೆ. ನಾವು ಹತ್ಕೊಂಬರ್ತಾಯಿದ್ರೆ ಈ ರೀತಿ ಅಂಗಡಿಗಳು ಕೂಡ ಸಿಗುತ್ತೆ. ಸೊ ಏನಾದರೂ ತಿನ್ಕೊಂಡು ಹತ್ಬೋದು. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಗುರು. ಒಂಥರ ತೀರಾ ಬಿಸಿಲು ಇಲ್ಲ, ತೀರಾ ಇದು ಇಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ. ಯಾವುದೇ ರೀತಿ ಹಿಂಗೆ ಸ್ಟೆಪ್ಸ್ ಹತ್ರ ಥರನೂ ಇಲ್ಲ. ಫ್ಲ್ಯಾಟ್ ಇದೆ ಏರಿಯಾ. ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಸ್ವಲ್ಪ ಸ್ಟೆಪ್ಸ್ ಹತ್ತಂಗಿತ್ತು, ಇವಾಗ ಒಂದು ಸ್ವಲ್ಪ ಫ್ಲ್ಯಾಟ್ ಇದೆ. ಈ ಕಡೆ ನೋಡಿದ್ರೆ ಈ ಕಡೆ ಬಸ್ ರೂಟು, ಕಾರ್ ರೂಟು ಇದೆ ಅನಿಸುತ್ತೆ. ಹತ್ಕೊಬರೋರಿಗೆ ಈ ರೂಟು, ಕಾರು ಬಸ್ಸಲ್ಲಿ ಬರೋರಿಗೆ ಆ ರೂಟ್. ನೋಡಿ ಈ ರೀತಿ ಬಸ್ಸು ಬರುತ್ತೆ, ಇಲ್ಲಿ ನಿಲ್ಲಿಸ್ತಾರೆ. ವಾಪಸ್ ನಾವೇನಾದರೂ ಹೋಗಬೇಕು ಅಂದ್ರೂ ಸೊ ಈ ರೀತಿ ಹೋಗ್ಬೋದು. ಹೋಗಿ ಅಲ್ಲಿಂದ ಟಿಕೆಟ್ ತೊಗೋಬೇಕು. 10 ರೂಪಾಯಿ ಟಿಕೆಟ್ ತೊಗೊಂಡ್ರೆ
ಸೊ ಆ ಕಡೆಯಿಂದ ಹತ್ತಕ್ಕೆ ಬಿಡ್ತಾರೆ. ಬನ್ನಿ ಇವಾಗ ಒಳಗಡೆಗೆ ಹೋಗೋಣ. ಈ ಕಡೆ ಒಂದು ಏನೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಈ ಕಡೆ ದೇವಸ್ಥಾನ. ಓ, ಇಲ್ಲಿಗೆ ಮುಗಿಲಿಲ್ಲ. ಈ ದೇವಸ್ಥಾನ ಗೋಪುರ ಮಾತ್ರ ಇದು. ಈ ಕಡೆ ಇನ್ನು ಹತ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ನಾನು ಮನೆಯಿಂದ ಕೂಡ ಯಾವುದೇ ರೀತಿ ಚಪ್ಪಲ್ ಕೂಡ ಹಾಕೋ ಬಂದಿಲ್ಲ. ಬರೀ ಕಾಲಲ್ಲೇ ಪೂರ್ತಿ ಯಾತ್ರೆ ಇರಬೇಕು ಅಂತ. ಸೊ ಇವಾಗ ದೇವಸ್ಥಾನನ ಹತ್ತುತ್ತಾ ಇದ್ದೀವಿ. ನೀವು ನೋಡ್ಬೋದು ಅಲ್ಲೆಲ್ಲ ಕಾರ್ ಪಾರ್ಕಿಂಗು, ಬಸ್ ಪಾರ್ಕಿಂಗ್ ಎಲ್ಲ ಅಲ್ಲಿದೆ. ಇಲ್ಲಿಂದ ನೋಡಿ ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಮೈನ್ ಎಂಟ್ರೆನ್ಸ್ ಅಂತ ಹೇಳ್ಬೋದು. ಈ ಎಂಟ್ರೆನ್ಸ್ಗೆ ಎಂಟ್ರಿ ಆಗಿ ಈ ಸ್ಟೆಪ್ನ ದಾಟಿದ ಮೇಲೆ ದೇವಸ್ಥಾನ ಇರ್ಬೋದು ಅನಿಸುತ್ತೆ. ಬನ್ನಿ ತೋರಿಸ್ತೀನಿ. ಇವಾಗ ಸ್ಪೆಷಲ್ ದರ್ಶನ ತಗೊಂಡು ಟಿಕೆಟು ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಒಬ್ರಿಗೆ 50 ರೂಪಾಯಿ. ನಾವು ಇಲ್ಲಿವಾಗ ಇಬ್ಬರಿದ್ದೀವಿ, ಇನ್ನಿಬ್ಬರು ಆಲ್ರೆಡಿ ಒಳಗಡೆ ಹೋಗಿದ್ದಾರೆ. ಇವಾಗ ಒಂದು ಸ್ವಲ್ಪ ಬಿಸಿಲು ಅನ್ನಿಸ್ತಾ ಇದೆ. ಇಲ್ಲಿ ನಿಂತಿರೋದಕ್ಕೂ ಏನೋ ತುಂಬ ಬಿಸಿಲು ಹೊಡಿತಾ ಇದೆ. ಟೈಮ್ ಇವಾಗ 12 ಗಂಟೆ. ಈಗ ವಿಡಿಯೋ ಶೂಟ್ ಮಾಡೋಂಗಿಲ್ಲ. ಆಮೇಲೆ ಹೊರಗಡೆ ಬಂದಮೇಲೆ ನಾನು ನಿಮಗೆ ಹೇಳ್ತೀನಿ ಹೆಂಗಿತ್ತು ಏನು ಅಂತ. ಬೆಟ್ಟಗಳ ಮಧ್ಯೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿರೋ ಅಂಥ ಒಂದು ಪುಣ್ಯಕ್ಷೇತ್ರ. ಇದು ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಇದರಿಂದಕ್ಕೆ ದೇವಸ್ಥಾನ ಇರೋವಂಥದ್ದು. ಈ ಗೋಪುರ ಅಂತೂ ನಮಗೆ ಅಲ್ಲಿ ಸ್ಟಾರ್ಟಿಂಗ್ ಇದರಲ್ಲಿ ಕಂಡಂಥ ಗೋಪುರ ತುಂಬ ಚೆನ್ನಾಗಿರೋವಂಥ ಒಂದು ವೈಬ್ ಇರೋವಂಥ ಒಂದು ದೇವಸ್ಥಾನನೇ ಅಂತಲೇ ಹೇಳ್ಬೋದು. ವಾವ್, ಏನು ಸಖತ್ತಾಗಿದೆ ಗುರು. ಬಾಬಾ, ದೇವ್ರ ಪ್ರಸಾದ ಪುಳಿಯೋಗರೆ ಮತ್ತು ವಡೆ. ಇಲ್ಲಿಂದ ಏನು ಸಖತ್ತಾಗಿದೆ ಗುರು ವ್ಯೂ. ಬಾಬಾ. ಸೊ ಇಲ್ಲಿಂದ ಇಡೀ ಊರೇ ಕಾಣುತ್ತೆ. ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ದರ್ಶನ ಮಾಡಿಕೊಂಡು ನಾವು ಕೆಳಗಡೆ ಇಳಿತಾ ಇದ್ದೀವಿ. ಸೊ ಇವಾಗ ಡಿಸೈಡ್ ಮಾಡಬೇಕು ಬಸ್ಸಲ್ಲಿ ಹೋಗೋದ, ವಾಪಸ್ಸು ಹಂಗೆ ನಡ್ಕೊಂಡು ಹೋಗೋದ ಏನು ಅಂತ. ಈ ಗೋಪುರನೇ ನಮಗೆ ಕೆಳಗಡೆ ಕಾಣಿಸ್ತಾ ಇದ್ದಿದ್ದು. ಇವಾಗ ಇಳಿಬೇಕಾದ್ರೆ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಅಲ್ಲಿ 10 ರೂಪಾಯಿ ಟಿಕೆಟು. ಈ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ನಮಗೆ ಬಸ್ಗೆ ಟಿಕೆಟ್ ಕೊಡ್ತಾರೆ. ಇದು ಒಂಥರ ಚೆನ್ನಾಗಿದೆ ಗುರು. ಬಂದು ಯಾರು ಬೇಗ ಬರ್ತಾರೋ ಅವರು ಕ್ಯೂ ಅಲ್ಲಿ ನಿಂತ್ಕೊಂಡೇ ಹೋಗ್ಬೇಕು ಅನ್ನೋದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೋಡು, ಯಾರನ್ನ ತುಳಿದ್ಬಿಟ್ರೆ ಕಷ್ಟ ಕಣೋ. ಬಸ್ ಆದಮೇಲೆ ಇನ್ನೊಂದು ಬಸ್ ಬರ್ತಾನೆ ಇರುತ್ತೆ. ತುಂಬ ಈ ಸಿಸ್ಟಮ್ ಒಂಥರ ಚೆನ್ನಾಗಿದೆ ಗುರು. ಲೇಟಾಗಿ ಬಂದವರು ಬೇಗ ಹೋಗಂಗಿರಲ್ಲ, ಬೇಗ ಬಂದವರು ಇನ್ನೂ ಫಾಸ್ಟಾಗಿ ಹೋಗಂಗಿರಲ್ಲ. ಇದೆ ಅದರ ಟಿಕೆಟು. ಈ ದೇವಸ್ಥಾನಕ್ಕೆ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ತುಂಬ ಚೆನ್ನಾಗಿರೋಂಥ ಒಂದು ದೇವಸ್ಥಾನ ಇದು. ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗಿದೆ ಇವಾಗ ನಾವು ಬಂದಾಗ. ಸೊ ನೀವು ಯಾರಾದರೂ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕಾದಾಗ ತುಂಬ ಚೆನ್ನಾಗಿ ಈ ದೇವಸ್ಥಾನ ಇರುತ್ತೆ. ಹಿಲ್ ಸ್ಟೇಷನ್ ಮಧ್ಯದಲ್ಲೇ ಇದೆ. ಸೊ ಒಂದ್ಸತಿ ನೀವು ವಿಸಿಟ್ ಕಂಪಲ್ಸರಿ ಮಾಡಿ. ನಾವು ಬಂದಿದ್ದ ಬಸ್ಸು ಇದೆ, ಬೆಟ್ಟದ ಮೇಲಿಂದ ಕರ್ಕೊಬರುತ್ತೆ. 5 ನಿಮಿಷಕ್ಕೆಲ್ಲ ಬಂದ್ಬಿಡ್ತೀವಿ. ಹತ್ತಬೇಕಾದ್ರೆ ಒಂದು 15ರಿಂದ ಒಂದು 30 ನಿಮಿಷ ಆಗುತ್ತೆ. ಸೊ ನೋಡಿ, ಇವರು ಬಸ್ಸಿಗೆ ಕಾಯ್ತಾ ಇರೋಂಥವ್ರು. ಆ ಕಡೆಗೂ ಅಂಗಡಿಗಳು, ಈ ಕಡೆಗೂ ಅಂಗಡಿಗಳು. ತುಂಬ ಚೆನ್ನಾಗಿದೆ ಗುರು. ಒಂಥರ ಈ ದೇವಸ್ಥಾನ ಫ್ರೆಶ್ ಆಗಿ ಮಲ್ಲಿಗೆ ಹೂ ಕೂಡ ಇದೆ. ದೇವ್ರಿಗೆ ಮಲ್ಲಿಗೆ ಹೂ ಕೂಡ ತಗೊಂಡೋಗ್ಬೋದು. ನೋಡಿ, ಬೆಟ್ಟದ ಸುತ್ತಮುತ್ತ ಮಧ್ಯದಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ. ಕೊಯಮತ್ತೂರಿಂದ ಇಲ್ಲಿಗೆ ಬಸ್ಸಸ್ಸು ತುಂಬ ಇದ್ದಾವೆ. ಕೊಯಮತ್ತೂರ್ಗೆ ಬಂದುಬಿಟ್ಟು ಅಲ್ಲಿಂದ ಬಸ್ ಮೂಲಕ ಇಲ್ಲಿಗೆ ಬರ್ಬೋದು. ಇಲ್ಲಿಗೆ ಬಂದು ಮತ್ತೆ ಇಲ್ಲಿ ಒಂದು ಬಸ್ ತಗೊಂಡು ನೀವು ಮೇಲ್ಗಡೆ ಹೋಗ್ಬೋದು. ಒನ್ ಟೈಮು ಒಂದು ಸತಿ ಆದರೂ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಆ ವಿಗ್ರಹ ನೋಡ್ತಾ ಇದ್ರೆ ಒಳಗಡೆ ಅಬ್ಬಾ ಏನು ಸಖತ್ತಾಗಿತ್ತು ಅಂದರೆ ಹೇಳೋಕ್ಕಾಗಲ್ಲ. ಸೊ ನಮ್ಮ ಕುಕ್ಕೆ ಹೆಂಗೋ, ಸೊ ಇದು ಇಲ್ಲಿಗೆ ತುಂಬ ಫೇಮಸ್ಸು. ಬಸ್ಗಳು ಬರ್ತಾನೇ ಇದ್ದಾವೆ. ಹಾರ್ಡ್ಲಿ ಒಂದು 3 ಅವರ್ಸಲ್ಲಿ ಕಂಪ್ಲೀಟ್ ಆಗೋಗುತ್ತೆ ದರ್ಶನ ಎಲ್ಲನೂ. ಹತ್ಕೊಂಡು ಹೋದ್ರೂ ಹಾರ್ಡ್ಲಿ ಒಂದು 3 ಅವರ್ಸಲ್ಲೇ ಆಗೋಗುತ್ತೆ. இங்கே பாருங்க, மெல்லிசா நர சாப்பாயிரும், நர மல்லி கட்டுக்காயிரும். ஏன்னா அன்னி கிடுமொழிக்கல், அன்னி ஆயுர்வேத மருந்து, நாட்டு மருந்து கேரண்டியா இருக்கு. இந்த ஆயில் தலைவலி தடிவார். இது தலைநோக்கி ಸ್ವಲ್ಪ ವಾಸನೆ ಚುಚ್ಚುವಾರೆ. தலைநோக்கு ವಾಸನೆ ಚುಚ್ಚುವಾರೆ. ತಲೆಪೋಡು ತಲೆನೋವಿಗೆ ಅಂತ ಒಂದು ಔಷಧಿ ಕೊಟ್ಟರು. ಜಸ್ಟ್ ಇದನ್ನ ತಲೆಗೆ ಹಿಂಗೆ ಅನ್ಕೊಂಡೆ ಮತ್ತೆ ಮೂಸ್ ನೋಡಿದೆ, ಏನೋ ಒಂಥರ ತಲೆಗೆ ಹತ್ತದಂಗೆ ಹತ್ಬಿಡ್ತು ಗುರು. ಊಟ ಆಯಿತು ಅವಾಗಲೇ. ನೆನೆ ನಾವಿನ್ನೇನು ಹೊರಡಬೇಕು. ಆದರೆ ಇಲ್ಲಿ ನೋಡಿದ್ರೆ ಈ ರೀತಿ ಬ್ಲಾಕ್ ಆಗಿ ಕುಂತೈತೆ. ನಮ್ಮ ಗಾಡಿ ಇಲ್ಲೈತೆ, ಅವನೋ ತಗೊಬಂದು ಅಲ್ಲ ಹಾಕೋನೆ. 3 ಗಾಡಿ ಆಪೋಸಿಟ್ ಅವೆ. ಸೊ ಈ ಗಾಡಿ ಲೆಫ್ಟಲ್ಲಿ ಐತೆ, ಹಂಗೆ ಹೋಗ್ಬೇಕು ನಾವು. ನೋಡಿದ್ರೆ ಫುಲ್ಲು ಬ್ಲಾಕು. ಇವಾಗ ಹಿಂದೆಗಡೆ ಇರೋ ಗಾಡಿ ಅವನ ಹತ್ರ ಫುಲ್ಲು ಜಗಳ ಆಡಿ ಸೊ ಚಾರ್ಜ್ ಇರಲಿಲ್ಲ ಗೋಪುರದಲ್ಲಿ. ಇಲ್ಲ ಅಂತಿದ್ದಿದ್ರೆ ಆ ಜಗಳನ ಪೂರ್ತಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ. ಡ್ರೈವರ್ಗೂ
ಡ್ರೈವರ್ಗೂ ನಮ್ಮ ಬಸ್ನ ಕ್ಲೀನರ್ಗೂ ಹತ್ಕೊಬಿಟ್ಟಿತ್ತು. ನಮ್ಮದೇನೂ ತಪ್ಪಿರಲಿಲ್ಲ, ಅವನು ಒಂಚೂರು ಮುಂದಕ್ಕೆ ಹೋಗೋಕ್ಕೆ ಇಷ್ಟೆಲ್ಲ ಮಾಡ್ದ, ಅದಾದಮೇಲೆ ಮುಂದಕ್ಕೆ ಹಾಕ್ದ. ಸೊ ಕತೆ ಹಿಂಗಾಗಿದೆ. ಇದು ಯಾವಾಗ ಕ್ಲಿಯರ್ ಆಗುತ್ತೋ ಏನೋ ನೋಡಬೇಕು. ಒಬ್ಬೊಬ್ಬರೇ ಹಂಗೆ ಹಿಂದೆ ತಗೊತವ್ರೆ, ನೋಡೋಣ. ಮೇ ಬಿ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅನಿಸುತ್ತೆ, ಹಿಂಗೆ ಹೋಗ್ಬೋದು ನಾವು. ಆಚೆಗೆ ಬಂದ್ವಿ, ಇಲ್ಲೊಂದು ಯಾವುದೋ ಬಸ್ಸು ಬಂದ್ಬಿಟ್ಟೈತೆ. 2 ಅವರಿಂದ ಅಲ್ಲೇ ಕಾಯ್ಕೊತ ಕೂತಿದ್ವಿ. ಅಯ್ಯೋ, ಅವನ 2 ಅವರ್ ಆದ್ಮೇಲೆ ಬಸ್ ಬಂದು ಕ್ಲಿಯರ್ ಮಾಡ್ದ. ನೋಡಿ, ಇವಾಗ ಈ ಬಸ್ಸಿಂದ ಆಚೆಗೆ ಹೋದರೆ ಆಲ್ಮೋಸ್ಟು ನಮಗೆ ಕ್ಲಿಯರ್ ಆದಂಗೆ ಲೆಕ್ಕ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮಧುರಮಲೈನ ಮುರುಗನ್ ದೇವಸ್ಥಾನದ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಈ ವಿಡಿಯೋನಾದರೂ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು.